ನರವ್ಯೂಹವು ದೇಹದ ನಿಯಂತ್ರಣವನ್ನ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನರಮಂಡಲ ಮತ್ತು ನರವ್ಯೂಹ, ನರ್ವಸ್ ಸಿಸ್ಟಮ್ ಇನ್ ದ ಬಾಡಿ ಇಸ್ ಅ ಸೆಂಟರ್ ಫೋರ್ಸ್ ಟು ಕಂಟ್ರೋಲ್ ದ ಹ್ಯೂಮನ್ ಬೀಯಿಂಗ್ ಇನ್ ಡಿಸೀಸ್ ಅಂಡ್ ಇನ್ ಹೆಲ್ತ್. ಅಂದ್ರೆ ನಮ್ಮ ನರವ್ಯೂಹ ನಮ್ಮ ರೋಗಗ್ರಸ್ತ ಸ್ಥಿತಿಯನ್ನು ತಂದುಕೊಡುತ್ತೆ ಮತ್ತು ಅದೇ ನರವ್ಯೂಹ ಆರೋಗ್ಯವಂತ ಸ್ಥಿತಿಯನ್ನು ತಂದುಕೊಡುತ್ತೆ. ಸೊ ಇದು ಹೇಗೆ ಅಂತ ಅಂದ್ರೆ, ನಾವು ಒಂದು ಪ್ರಚೋದನೆಗೆ ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದೀವಿ ಅನ್ನೋದರ ಮೇಲೆ ಸ್ನೇಹಿತರೆ. ಸೊ ಹೀಗಾಗಿ ನರಮಂಡಲಗಳ ಆರೋಗ್ಯ ಬಹಳಷ್ಟು ಮುಖ್ಯವಾಗುತ್ತೆ ಮತ್ತು ಈ ಸ್ಟಿಮ್ಯುಲಸ್ ರೆಸ್ಪಾನ್ಸ್, ಪ್ರಚೋದನೆ ಮತ್ತು ಪ್ರತಿಕ್ರಿಯೆ, ಇದು ಬಹಳಷ್ಟು ಮುಖ್ಯವಾಗುತ್ತೆ ಮಾನವನ ಜೀವನದಲ್ಲಿ. ಸ್ಟಿಮ್ಯುಲಸ್ ಮತ್ತು ರೆಸ್ಪಾನ್ಸ್, ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಬಹಳಷ್ಟು ಪ್ರಾಕೃತಿಕವಾಗಿತ್ತು ಅಂತ ಹೇಳಿದ್ರೆ ಆರೋಗ್ಯ ಬರುತ್ತೆ ಸ್ನೇಹಿತರೆ. ಅದೇ ಪ್ರಚೋದನೆಗೆ ಪ್ರತಿಕ್ರಿಯೆ ಬಹಳಷ್ಟು ಪ್ರಕೃತಿಗೆ ವಿರುದ್ಧವಾಗಿತ್ತು ಅಂತ ಹೇಳಿದ್ರೆ ನಮ್ಮ ನರಮಂಡಲಗಳಿಂದ ನಮ್ಮ ಗ್ರಂಥಿಗಳು ಅಂತ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿ ಇದೆ, ಪಿನಕಲ್ ಗ್ರಂಥಿ ಇದೆ ಮತ್ತು ಥೈರಾಯ್ಡ್ ಗ್ರಂಥಿ ಇದೆ. ಈ ಗ್ರಂಥಿಗಳಲ್ಲಿ ಬಹಳಷ್ಟು ಹಾರ್ಮೋನ್ಗಳು ಸೆಕ್ರೀಟ್ ಆಗುತ್ತೆ. ಆ ಗ್ರಂಥಿಗಳ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ. ಈ ಗ್ರಂಥಿಗಳಿಂದ ಉತ್ಪತ್ತಿ ಆಗತಕ್ಕಂಥ ಹಾರ್ಮೋನ್ಗಳು, ರಾಸಾಯನಿಕಗಳು ನಮ್ಮ ದೇಹವನ್ನ ಆರೋಗ್ಯವಂತಾಗಿ ಇಡಲಿಕ್ಕೆ ಸಾಧ್ಯವಿದೆ ಮತ್ತು ಅದೇ ಗ್ರಂಥಿಗಳು ಸ್ಟಿಮ್ಯುಲಸ್ ರೆಸ್ಪಾನ್ಸ್, ಪ್ರಚೋದನೆ ಪ್ರತಿಕ್ರಿಯೆ ತಪ್ಪಾದಾಗ ಅಥವಾ ಅಪ್ರಾಕೃತಿಕವಾದಾಗ ಅದೇ ಗ್ರಂಥಿಗಳು ಅನಾರೋಗ್ಯದ ಸ್ಥಿತಿಯನ್ನ ತಂದುಕೊಡುತ್ತೆ ಸ್ನೇಹಿತರೆ. ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಹೋಮಿಯೋಪತಿ ಪೂರ್ತಿಯಾಗಿ ಸಾರಾಂಶದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನಾವು ರೋಗವನ್ನ ಚಿಕಿತ್ಸೆಗೊಳಿಸುವ ಒಂದು ಸಂದರ್ಭದಲ್ಲಿ ವ್ಯಕ್ತಿಯ ಪ್ರತಿಕ್ರಿಯೆ ಮತ್ತು ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಯಾವ ವಿಧದಲ್ಲಿ ಇದೆ, ಹೇಗೆ ಅದನ್ನು ಸರಿಪಡಿಸುವುದು ಅನ್ನೋದನ್ನ ನಾವು ಬಹಳಷ್ಟು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಪ್ರಚೋದನೆ ಪ್ರತಿಕ್ರಿಯೆ ಬಹಳಷ್ಟು ಮೂಲವಾಗುತ್ತೆ ಯಾವುದೇ ಒಂದು ರೋಗಕ್ಕೆ ಅಂತ ನಮಗೆ ತಿಳಿಸ್ತಾ ಇರ್ತೀವಿ. ಸೊ ಹೀಗಾಗಿ ನಾವು ಹೋಮಿಯೋಪತಿಯಲ್ಲಿ ಕಾಸ್ ಆಫ್ ದ ಡಿಸೀಸ್, ಯಾಕೆ ಈ ಲಕ್ಷಣಗಳು ಬರ್ತಾ ಇದೆ, ಯಾಕೆ ಈ ರೋಗ ಈ ಒಬ್ಬ ವ್ಯಕ್ತಿಯಲ್ಲಿದೆ ಅನ್ನೋದರ ಮೂಲವನ್ನ ನಾವು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಹೀಗಾಗಿ ಅವರ ಸ್ವಭಾವಗಳ ಬಗ್ಗೆ, ಅವರ ದಿನಚರಿಗಳ ಬಗ್ಗೆ, ಅವರ ಒತ್ತಡಗಳ ಬಗ್ಗೆ ಮತ್ತು ಆ ಒತ್ತಡಗಳಿಗೆ ಅವರ ಪ್ರತಿಕ್ರಿಯೆಗಳು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ, ಕೋಪ, ಭಯ, ಉದ್ವೇಗ ಮತ್ತು ಅವರ ಆಹಾರ ಹೇಗೆ ಅವರು ರೂಪಿಸ್ಕೊಂಡಿದ್ದಾರೆ, ಅವರ ದಿನಚರಿಯನ್ನ ಹೇಗೆ ರೂಪಿಸ್ಕೊಂಡಿದ್ದಾರೆ, ಇವೆಲ್ಲವನ್ನ ನಾವು ಸಂಗ್ರಹಿಸಿ ಆ ವ್ಯಕ್ತಿಯ ಒಂದು ಪೂರ್ತಿಯಾದ ಒಂದು ಚಿತ್ರಣವನ್ನ ನಾವು ತೆಗೆದುಕೊಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಹೋಮಿಯೋಪತಿ ಏನಿದೆಯಲ್ಲ, ಇದು ಬಹಳಷ್ಟು ಪ್ರಕೃತಿದತ್ತವಾದ ಒಂದು ಔಷಧಿ ಪದ್ಧತಿ ಮತ್ತು ಪ್ರಚೋದನೆ ಮತ್ತು ಪ್ರತಿಕ್ರಿಯೆಯನ್ನ ಗಮನಿಸಿ ಆ ಒಬ್ಬ ವ್ಯಕ್ತಿಗೆ ಆ ಒಂದು ಔಷಧಿಯನ್ನ ಕೊಟ್ಟಾಗ ಆ ಪ್ರಚೋದನೆ ಪ್ರತಿಕ್ರಿಯೆ ಸಾಮಾನ್ಯವಾಗುತ್ತೆ ಮತ್ತು ಪ್ರಾಕೃತಿಕವಾಗುತ್ತೆ. ಸೊ ಹೀಗಾಗಿ ಈ ಒಂದು ಔಷಧಿ, ಹೋಮಿಯೋಪತಿ ಔಷಧಿ, ಅವನನ್ನ ಬಹಳಷ್ಟು ಆರೋಗ್ಯಯುತವಾಗಿ ಮಾಡಲಿಕ್ಕೆ ಶುರು ಮಾಡುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ. ಸೊ ಇದು ಪ್ರಚೋದನೆ ಪ್ರತಿಕ್ರಿಯೆಯನ್ನ ಸರಿಪಡಿಸುವಂತ ಔಷಧಿ ಯಾವುದು ಡಾಕ್ಟ್ರೇ? ಸೊ ಇದು ಸಾಮಾನ್ಯವಾದ ಪ್ರಶ್ನೆ. ಹೌದು, ಈ ಪ್ರಚೋದನೆ ಪ್ರತಿಕ್ರಿಯೆಯನ್ನ ನಾವು ಬಹಳಷ್ಟು ದೀರ್ಘವಾಗಿ
ಅದನ್ನು ಅಧ್ಯಯನ ಮಾಡ್ತೀವಿ. ಮತ್ತು ಒಬ್ಬ ವ್ಯಕ್ತಿಗೆ ಪ್ರಚೋದನೆ ಪ್ರತಿಕ್ರಿಯೆ ಒಂದು ಥರ ಇತ್ತು ಅಂತ ಹೇಳಿದರೆ ಇನ್ನೊಬ್ಬ ವ್ಯಕ್ತಿಗೆ ಅದೇ ಪ್ರಚೋದನೆ ಪ್ರತಿಕ್ರಿಯೆ ಬೇರೆ ಥರ ಇರುತ್ತೆ. ಸೊ ಹೀಗಾಗಿ ಈ ಎರಡೂ ವ್ಯಕ್ತಿಗಳಿಗೆ ಜ್ವರ ಇತ್ತು ಅಂತ ಹೇಳಿದರೆ ಅದಕ್ಕೆ ಬರ್ತಕ್ಕಂಥ ಔಷಧಿಗಳು ಬೇರೆ ಬೇರೆ ಆಗುತ್ತೆ. ಯಾಕಂದರೆ ಪ್ರಚೋದನೆ ಪ್ರತಿಕ್ರಿಯೆ ಒಬ್ಬರಲ್ಲಿ ಬೇರೆ ಇದೆ, ಪ್ರಚೋದನೆ ಪ್ರತಿಕ್ರಿಯೆ ಇನ್ನೊಬ್ಬರಲ್ಲಿ ಬೇರೆ ಇದೆ ಅಂತ ಹೇಳಿದರೆ, ಈಗ ಸಾಮಾನ್ಯವಾಗಿ ನಿಮಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಜ್ವರ ಬಂದಂಥ ವ್ಯಕ್ತಿಗಳಲ್ಲಿ ಹಲವಾರು ಲಕ್ಷಣಗಳು ಇರುತ್ತೆ. ಜ್ವರ ಬಂದರೂ ಸಹಿತ ಅವರು ಒಬ್ಬೊಬ್ಬರು ಗಾಳಿ ಬೇಕು, ಫ್ಯಾನ್ ಬೇಕು ಅಂತ ಹೇಳ್ತಿರ್ತಾರೆ. ಆದರೆ ಇನ್ನೊಬ್ಬರಿಗೆ ಒಂಚೂರು ಗಾಳಿ ಆಗ್ತಾನೆ ಇರಲ್ಲ, ಫ್ಯಾನಿಂದ ಬಹಳಷ್ಟು ತೊಂದರೆ ಆಗ್ತಾ ಇರುತ್ತೆ, ಚಳಿ ಬರ್ತಾ ಇರುತ್ತೆ, ನಡುಕ ಬರ್ತಾ ಇರುತ್ತೆ. ಈಗ ಪ್ರಚೋದನೆ ಏನು? ಗಾಳಿ. ಈ ಗಾಳಿಗೆ ಒಬ್ಬ ವ್ಯಕ್ತಿ ಬೇಕು ಅಂತ ಹೇಳ್ತಿದ್ದಾನೆ, ಆ ಗಾಳಿ ತನ್ನ ದೇಹದ ಮೇಲೆ ಬೇಕು ಅಂತ ಹೇಳ್ತಿದ್ದಾನೆ. ಅದೇ ಒಂದು ಪ್ರಚೋದನೆ ಇನ್ನೊಬ್ಬ ವ್ಯಕ್ತಿ ಗಾಳಿ ಬೇಡ ಅಂತ ಹೇಳ್ತಿದ್ದಾನೆ. ಸೊ ಹೀಗಾಗಿ ಅವರ ಪ್ರತಿಕ್ರಿಯೆಗಳು ಬೇರೆ ಬೇರೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಚೋದನೆಗೆ ವಿಧ ವಿಧವಾಗಿ ವ್ಯಕ್ತಿಗಳು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಸೊ ಇದೇ ದೀರ್ಘಕಾಲಿಕ ರೋಗಗಳಿಗೆ ನಾವು ನೋಡ್ತಾ ಹೋದಾಗ ಒಬ್ಬೊಬ್ಬರಿಗೆ ಸ್ವೀಟ್ ಅಂದರೆ ಬಹಳಷ್ಟು ಇಷ್ಟ, ಅದೊಂದು ಪ್ರಚೋದನೆ ಅವರಿಗೆ. ಅಂದರೆ ಸ್ವೀಟ್ ತಿಂದರೆ ಏನೋ ಒಂದು ಸಮಾಧಾನ. ಅದೇ ಇನ್ನೊಬ್ಬ ವ್ಯಕ್ತಿಗೆ ಸ್ವೀಟ್ ಇಷ್ಟನೇ ಆಗಲ್ಲ. ಸೊ ಈಗ ನೋಡಿ, ಪ್ರಚೋದನೆ ಪ್ರತಿಕ್ರಿಯೆ ಹೇಗೆ ನಿರೂಪಣೆಗೊಳ್ಳುತ್ತೆ ಒಬ್ಬೊಬ್ಬ ವ್ಯಕ್ತಿಗಳಲ್ಲಿ ಅಂತ. ಸೊ ಇದಕ್ಕೆ ಇಂಡಿವಿಜುವಲಿಸ್ಟಿಕ್ ಮೆಡಿಸಿನ್ಸ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ, ಹೋಮಿಯೋಪತಿಯಲ್ಲಿ. ಸೊ ಇದು ಬಹಳಷ್ಟು ವೈಜ್ಞಾನಿಕ ಮತ್ತು ಬಹಳಷ್ಟು ಪ್ರಕೃತಿದತ್ತ ಮತ್ತು ಈ ಪ್ರಚೋದನೆ ಪ್ರತಿಕ್ರಿಯೆಯನ್ನು ಸಮತೋಗಿಸುವಲ್ಲಿ ಹೋಮಿಯೋಪತಿ ಬಹಳಷ್ಟು ಕೆಲಸ ಮಾಡುತ್ತೆ. ಸೊ ಹೀಗಾಗಿ ನಾವು ಜ್ವರದಿಂದ ಹಿಡಿದು ಕ್ಯಾನ್ಸರ್ವರೆಗೂ ನಮ್ಮ ಹತ್ರ ಮೆಡಿಸಿನ್ಸ್ ಇದೆ ಅಂತ ನಾನು ನಿಮಗೆ ತಿಳಿಸ್ತಾ ಇರ್ತೇನೆ. ಸೊ ಪ್ರಚೋದನೆ ಪ್ರತಿಕ್ರಿಯೆಯನ್ನು ನಾವು ಸಮತೋಗಿಸುವ ಒಂದು ಔಷಧಿಗಳನ್ನು ಪ್ರತಿಯೊಬ್ಬ ರೋಗಿಗಳಲ್ಲಿ ಕಂಡು ಹಿಡಿದು ಕೊಡ್ತಾ ಇರ್ತೀವಿ ಅಂತ ನಮಗೆ ತಿಳಿಸ್ತಾ ಇರ್ತೇನೆ. ಸೊ ಹೀಗಾಗಿ ಸ್ಪೆಷಲೈಜೇಷನ್ ಅಂತ ಯಾವುದೂ ಇಲ್ಲ ನಮ್ಮ ಹೋಮಿಯೋಪತಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋಮಿಯೋಪತಿ ಬಹಳಷ್ಟು ಮೂಲಕ್ಕೆ ಹೋಗಿ ಚಿಂತನೆಯನ್ನು ಶುರು ಮಾಡುತ್ತೆ. ಆ ಚಿಂತನೆಯ ಒಂದು ಆರ್ಟಿಕಲ್ ಅದನ್ನು ಅಪ್ಲೈ ಮಾಡಿ ರೋಗಿಗಳಲ್ಲಿ ಲಕ್ಷಣಗಳಷ್ಟೇ ಅಲ್ಲ, ಅವರ ಪೂರ್ತಿಯಾದ ರೋಗದ ಮೂಲವನ್ನು ಅರ್ಥೈಸಿಕೊಂಡು ಅದನ್ನು ಪೂರ್ತಿಯಾಗಿ ಆ ವ್ಯಕ್ತಿಯಿಂದ ಹೊರಗಾಕುವಂಥ ಒಂದು ಪ್ರಯತ್ನ ನಮ್ಮ ಹೋಮಿಯೋಪತಿಯಿಂದ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೇನೆ. ಸೊ ಇದಿಷ್ಟು ಮಾಹಿತಿ ಈ ನರ ವ್ಯೂಹದ ಒಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆ ಹೇಗಾಗುತ್ತೆ ಮತ್ತು ರೋಗಗ್ರಸ್ತ ಸ್ಥಿತಿ ಹೇಗೆ ನಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಬರುತ್ತೆ ಮತ್ತು ನಮ್ಮ ಒಂದು ಈ ಶ್ವಾಸ ಮತ್ತು ನರವ್ಯೂಹ ಹೇಗೆ ಕೆಲಸ ಮಾಡುತ್ತೆ ಅನ್ನೋದರ ಬಗ್ಗೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೈಪನ್ನು ಒತ್ತಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಮಾಹಿತಿಗಳು ಎಲ್ಲರಿಗೂ ತಲುಪಲೇಬೇಕು. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯ ಮಾಹಿತಿ ಅದನ್ನು ಉಪಯೋಗಿಸಿ ಆರೋಗ್ಯವಂತ ಸ್ಥಿತಿಯನ್ನು ಪಡಲಿಕ್ಕೆ ಸಾಧ್ಯವಿದೆ ಸ್ನೇಹಿತರೆ. ಸೊ ಹೀಗಾಗಿ ಹೈಪ್ ಮಾಡಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.